ಬೆಳೆಗೆ ಅವಶ್ಯಕವಾದ ನೀರನ್ನು ಡ್ರಿಪ್ಪಿನ ಮೂಲಕ ಹೇಗೆ ನೀಡಬೇಕು? ಬೆಳೆಗೆ ಅವಶ್ಯವಾದ ನೀರನ್ನು ಡ್ರಿಪ್ಪಿನ ಮೂಲಕ ನೀಡುವಾಗ ಒಮ್ಮೆಲೇ ನೀಡಬಾರದು. ಇದನ್ನು ಹಲವು ಬಾರಿ ನೀಡುವಂತೆ ಆಟೋಮ್ಯಾಟಿಕ್ ಟೈಮರ್ಗಳ ಮೂಲಕ ಮಾಡುವ ವಿಧಾನವಿದೆ. ಹಾಗೆ ಮಾಡುವುದು ಅವಶ್ಯಕವೇನೂ ಅಲ್ಲ. ಬೆಳಗ್ಗೆ ಒಮ್ಮೆ, ಪ್ರತಿ 2 ಗಂಟೆಗಳಿಗೆ ಒಮ್ಮೆ 10-12 ಹೀಗೆ ಗೊಬ್ಬರದ ಒಮ್ಮೆ 10-12 ಗಂಟೆಗೆ ಹೀಗೆ ಗೊಬ್ಬರದ ನೀರನ್ನು ಹಾಯಿಸಬೇಕು. ಹೀಗೆ ಮಾಡುವುದರಿಂದ ನೀರು ವ್ಯರ್ಥವಾಗದೆ ಬೆಳೆಗಳಿಗೆ ಬಳಕೆಯಾಗುತ್ತದೆ. ಇದನ್ನು ವಿದ್ಯುತ್ ಕಡಿತ ಇಲ್ಲದೇ ಇರುವ ಪ್ರದೇಶದಲ್ಲಿ ಸುಲಭವಾಗಿ ಮಾಡಬಹುದು. ವಿದ್ಯುತ್ ಸಮಸ್ಯೆ ಇರುವ ಪ್ರದೇಶದಲ್ಲಿ ಸೋಲಾರ್ ಪ್ಯಾನಲ್ಗಳು ಹಾಗೂ ಅವುಗಳಿಂದ ಕೆಲಸ ಮಾಡುವ ಪಂಪ್ಗಳನ್ನು ಬಳಸುವುದು ಸೂಕ್ತ. ಇದರ ಬದಲಾಗಿ ಡೀಸೆಲ್ ಜನರೇಟರ್ ಮೊದಲಾದವುಗಳನ್ನು ಬಳಸಿದರೆ ವೆಚ್ಚವೇ ಅಧಿಕವಾಗುತ್ತದೆ ಹಾಗೂ ನಷ್ಟಕ್ಕೂ ಬೆಳೆಗಾರರು ಒಳಗಾಗಬಹುದು. ಈ ರೀತಿಯಾಗಿ ಗ್ರೋ ಬ್ಯಾಗ್ಗಳನ್ನು ಬಳಸಿದಾಗ ಮಣ್ಣಿನ ಸಂಪರ್ಕಕ್ಕೆ ಬರದೇ ಗಿಡಗಳು ಬೆಳೆಯುತ್ತವೆ. ಹಾಗಾಗಿ ಸೂಕ್ತ ಪ್ರಮಾಣದಲ್ಲಿ ಎಲ್ಲ ಪೋಷಕಾಂಶಗಳನ್ನು ನೀಡುವುದು ಅಗತ್ಯ. ಹಾಗೂ ಬಸಿದು ಹೋಗುವ ನೀರು ನೆಲದಲ್ಲಿ ಇಂಗಿದರೂ ತೊಂದರೆ ಇಲ್ಲ. ಇದಕ್ಕಾಗಿ ನೆಲಕ್ಕೆ ಪ್ಲಾಸ್ಟಿಕ್ ಮಲ್ಚ್ ಮಾಡಬೇಕು ಎಂದೇನೂ ಇಲ್ಲ. ಉಳಿದಂತೆ ಹೊಲದಲ್ಲಿ ಬೆಳೆಸುವ ರೀತಿಯಲ್ಲೇ ಬೆಳೆಗಳನ್ನು ಬೆಳೆಸಬಹುದು. ಈ ವಿಧಾನವನ್ನು ಆಫ್ರಿಕಾದ ದೇಶದಲ್ಲಿ ಬಳಸಿ ಉತ್ತಮವಾದ ಬೆಳೆಯನ್ನು ಪಡೆದಿರುತ್ತಾರೆ. ಇಲ್ಲಿ ಬೆಳೆಸುವ ಪೋಷಕಾಂಶಗಳ ದ್ರವವು ಹೈಡ್ರೋಫೋನಿಕ್ ಟ್ಯೂಬ್ಗಳಲ್ಲಿ ಬೆಳೆಸುವ ಪೋಷಕಾಂಶದ ದ್ರವವೇ ಆಗಿರುತ್ತದೆ. ಇದು ಹೈಡ್ರೋಫೋನಿಕ್ ಬೆಳೆಯ ಒಂದು ಕಡಿಮೆ ವೆಚ್ಚದ ರೂಪವೇ ಆಗಿರುತ್ತದೆ. ಇದರಲ್ಲಿನ ಅನುಕೂಲಗಳೆಂದರೆ ನೀರು, ಗೊಬ್ಬರಗಳ ಮಿತ ಬಳಕೆ ಹಾಗೂ ಬರಡು ಭೂಮಿಯಲ್ಲೂ ಉತ್ತಮ ಬೆಳೆಯನ್ನು ಪಡೆಯುವುದೇ ಆಗಿರುತ್ತದೆ.